ದೇಶದ ನಾಗರಿಕರುಗಳು ನಮಗೆ ನಾನು ಯಾವಾಗಲೂ ನಮಸ್ಕಾರ ಹೇಳ್ತೀನಿ. ಯಾಕಂದ್ರೆ ನಿಮ್ಮಿಂದ ಎಲ್ಲ ಸಾಧ್ಯ ಅಂತ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಇವಾಗ DCC ಬ್ಯಾಂಕಿನ ಬಗ್ಗೆ ನಮ್ಮ ಗುರುಗಳು ಇದರ ಬಗ್ಗೆ ವಿಸ್ತಾರವಾಗಿ ಮಾತಾಡಬೇಕಂತ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲ ಮಾಧ್ಯಮಿಕರಿಗೂ ಶರಣೆಂದು. ನಿನ್ನೆ ನಮ್ಮ ಜಿಲ್ಲೆಯ DCC ಬ್ಯಾಂಕ್ನಲ್ಲಿ ಎಲ್ಲ ಮೆಂಬರ್ಗಳ ಒಂದು ಸಭೆ ಏರ್ಪಾಡಾಗಿತ್ತು. ನಾವು ಬಹಳಷ್ಟು ಸಾರಿ DCC ಬ್ಯಾಂಕಿನ ಅಧ್ಯಕ್ಷರಿಗೆ, ಈಗ ಸದ್ಯ ಇರ್ತಕ್ಕಂಥ ಅಧ್ಯಕ್ಷರಿಗೆ ಹೋದ ಸಾರಿ ಮಾತನಾಡುವಾಗ ರೈತರಿಗೆ ಸಾಲ ಕೊಟ್ರ ಬ್ಯಾಂಕ್ ನುಕ್ಸಾನ ಆಗ್ತದ ಅಂತ ಹೇಳಿದ್ರು. ನಾವೆರಡು ಸಾರಿ ತಮ್ಮ ಮಾಧ್ಯಮದ ಮೂಲಕ ಎಚ್ಚರಿಕೆ ಕೊಟ್ಟಾಗ ಬಹಿರಂಗ ಸಭೆಯೊಳಗ ಸಭೆಯಲ್ಲಿ ಕೇಳಿದ್ರು. ಅವರು ಕೂಡ ನಾನು ಈಗ ಸದ್ಯ ಇರ್ತಕ್ಕಂಥ ಅಧ್ಯಕ್ಷರಿಗೆ ನೇರವಾಗಿ ಎಚ್ಚರಿಕೆ ಮೂಲಕ ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ. ಎಷ್ಟು ಬ್ಯಾಂಕ್ಗಳ ಹಾಳಾಗ್ಯಾವ ಈಗಾಗಲೇ. ಇದು ರೈತರ ಬ್ಯಾಂಕ್, ಸರ್ಕಾರದ ಸ್ವಾಧೀನದೊಳಗಿರ್ತಕ್ಕಂಥ ಬ್ಯಾಂಕ್. ನಾನು ತಮಗೇನು ಎಚ್ಚರಿಕೆ ಕೊಡ್ತೀನಿ ಅಂತಂದ್ರೆ, ಹಾಳಾಗಿರ್ತಕ್ಕಂಥ ನುಕ್ಸಾನ ಆಗಿರ್ತಕ್ಕಂಥ ಫ್ಯಾಕ್ಟರಿಗಳಿಗೆ ಸಾಲ ಕೊಡ್ಲಿಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಂತವ್ರು ಯಾರು? ಸಾಮಾನ್ಯ ಉದಾಹರಣೆಯನ್ನು ಕೊಡ್ತೀನಿ ನಾನು. ಬಹಳಷ್ಟು ಫ್ಯಾಕ್ಟರಿಗಳ ಲಾಸ್ ಆಗಿ, ಲಾಕೌಟ್ ಆಗಿ, ಹಾಳಾಗಿ ಎಲ್ಲ ಹಣವನ್ನು ಮುಡಿಸ್ಕೊಂಡಿರ್ತಕ್ಕಂಥ ಫ್ಯಾಕ್ಟರಿಗಳಿಗೆ ನೀವು ಯಾಕೆ ಸಾಲ ಕೊಡ್ತಾ ಇದ್ದೀರಿ? ಮೊದಲು ನಿಮಗೆ ಎಚ್ಚರಿಕೆ ಕೊಡ್ತೀನಿ. ನಾನು ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, JDS ಅಲ್ಲ, ಈ ನಾಡಿನ ಸಮಸ್ತ ಅನ್ನದಾತರ ಪರವಾಗಿ ನೇರವಾಗಿ ಮಾತನಾಡ್ತಾ ಇದ್ದೀನಿ. ಒಂದು ನಿಮ್ಗೆ ಉದಾಹರಣೆ ಕೊಡ್ತೀನಿ. ಸಂಗಮ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಹಿಡ್ಕಲ್ ಡ್ಯಾಮ್ ಬ್ರಿಡ್ಜ್ ಸಾಲ ಕಟ್ಟಲಿಕ್ಕೆ 10 ಕೋಟಿ, ಸಕ್ಕರೆ ಘಟಕವನ್ನು ವಿಸ್ತರಣೆ ಮಾಡಲಿಕ್ಕೆ 287 ಕೋಟಿ, ಒಟ್ಟಾರೆ 297 ಕೋಟಿ ಸಾಲವನ್ನ ನಿಮ್ಗೆ ಅರ್ಜಿ ಬಂದ ನಿನ್ನೆ ನೀವು ಚರ್ಚೆ ಮಾಡಿ. ಈ 297 ಕೋಟಿ ರೂಪಾಯಿ ಸಾಲವನ್ನ ಅಣ್ಣಾ ಸಾಹೇಬ್ ಜೋಲೆ ಅವರು ಸಾಲ ಕೊಡೋದ್ರ ಎಚ್ಚರಿಕೆ ಕೊಡ್ತೀನಿ. ನಮ್ಮ DCC ಬ್ಯಾಂಕ್ ಸಾಲ ಕೊಡುವಾಗ ಅದಕ್ಕೆ ಏನು ಡಾಕ್ಯುಮೆಂಟ್ ಅಂತಾರೆ, ನಿಮ್ ಬೀರೇಶ್ವರ ಬ್ಯಾಂಕಿನ ಸಂಪೂರ್ಣ ಡಾಕ್ಯುಮೆಂಟ್ ಅಂದ್ರೆ ನಿಮ್ಮ ಮನೆ ಆಸ್ತಿ ಪತ್ರ ಹಚ್ಚಬೇಕು. ಅಕಸ್ಮಾತ್ ಆಗಿ ಹಚ್ಚದೇ ಇದ್ರ ಕರ್ನಾಟಕ ರಾಜ್ಯ ರೈತ ಸಂಘ ಅಷ್ಟೇ ಅಲ್ಲ, ಇಡೀ ಬೆಳಗಾವಿ ಜಿಲ್ಲೆ ಜನಜಾಗೃತಿಯಾಗಿ ಬ್ಯಾಂಕಿಗೆ ಚಾವಿ ಹಾಕ್ಬೇಕಾಗ್ತದೆ ಮತ್ತು ಅಧ್ಯಕ್ಷರ ಮನೆಗೆ ನೇರವಾಗಿ ಚಾವಿ ಹಾಕಿ ಹಣವನ್ನು ವಸೂಲಿ ಮಾಡ್ಬೇಕಾಗ್ತದೆ ಮುಂದಿನ ನಿರ್ಮಾಣಗಳು. ಯಾಕಂದ್ರೆ ರೈತರ ಬ್ಯಾಂಕ್ ಅಲ್ಲಿ ಬಹಳಷ್ಟು ಹಾಳು ಮಾಡಾಕತ್ತೀರಿ. ಎರಡನೇದಾಗಿ ಹೇಳ್ತೀವಿ, ಎಷ್ಟು ಲಾಸ್ ಅದ ಸಂಗಮ್ ಫ್ಯಾಕ್ಟರಿ ಅಂತಂದ್ರ 9,445.53 ಲಕ್ಷ ಕೋಟಿ ಹಾನಿ ಅದ ಈಗಾಗಲೇ ಫ್ಯಾಕ್ಟರಿ. ಅದರ ಸಾಲ ಕೊಡ್ತಾ ಇದ್ದಾರೆ. ಎರಡನೇದಾಗಿ ಸಂಜಯ್ ಪಾಟೀಲ್ ಅಂತ ಶಾಸಕರು, ಮಾಜಿ ಶಾಸಕರು, 6 ಎಕರೆ ಭೂಮಿ ಅದ, ಏನು ಒಂದು ಕಲ್ ಇಲ್ಲ, ಪೂಜ್ ಇಲ್ಲ, ಕಟ್ಟಡ ಇಲ್ಲ, ಅದಕ್ಕೆ ಲೋನ್ ಎಷ್ಟು ಕೇಳ್ತಾರ? 123 ಕೋಟಿ ರೂಪಾಯಿ ಸಾಲ ಕೇಳ್ತಾರೆ. ಇದು ಬೆಳಗಾವಿ ಜಿಲ್ಲಾ ರೈತರ ಅಂತಂದ್ರೆ ಅಧಿಕಾರಿಗಳನ್ನು ತಿಳ್ಕೊಂಡಿರ್ತೀವಿಲ್ಲ. ಅದೇ ರೀತಿಯಾಗಿ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಚಂದ್ರರಾಜ್ ಕಟ್ಟಿಯವರು ಮೊನ್ನೆ ಚುನಾವಣೆ ಆರಿಸಿಕೊಂಡು ಅಧ್ಯಕ್ಷರಾಗ್ಯಾರ. ಅದು ಎಷ್ಟು ಅದಂದ್ರ 175 ಕೋಟಿ ರೂಪಾಯಿ ಹಾನಿ ಅದ, ಲಾಸ್ ಅದ. ಆಮೇಲೆ 204 ಕೋಟಿ ರೂಪಾಯಿ ಈಗಾಗಲೇ ಎಲ್ಲರ ಬ್ಯಾಂಕ್ ಸಾಲ ಅದ. ಅದಕ್ಕೆ ಎಷ್ಟು ಸಾಲ ಕೇಳ್ತಾರ ಅಂತಂದ್ರ 75 ಕೋಟಿ ರೂಪಾಯಿ ಸಾಲ ಕೇಳ್ತಾರ, ದುಡಿಯೋ ಬಂಡವಾಳ ಅಂತ. ಅದೇ ರೀತಿಯಾಗಿ ಹರ್ಷ ಶುಗರ್ಸ್ ಅಂತ ಹೇಳಿ ದುಡಿಯೋ ಬಂಡವಾಳಕ್ಕಾಗಿ 50 ಕೋಟಿ ಸಾಲ ಕೇಳ್ತಾರೆ. ಅತನಿ ಶುಗರ್ಸ್ ಕೆಂಪಾಡ್ ನವಲಿಹಾಳ ಅಂತ ಹೇಳಿ ಇದಕ್ಕೆ 32.75 ಕೋಟಿ ರೂಪಾಯಿ ಸಾಲವನ್ನು ಕೇಳಿದ್ರೆ ಅರ್ಜಿ ಬಂದ. ನೀನು ಚರ್ಚೆ ಮಾಡಿರೋರೆಲ್ಲ. ಅದೇ ರೀತಿಯಾಗಿ ಬೆಳಗಾಂ ಶುಗರ್ಸ್ ಅಂತ ಹೇಳಿ ಇದು ಮಷಿನರಿ ಖರೀದಿ ಮಾಡಲಿಕ್ಕೆ ಮತ್ತು ಪ್ರೀ ಸೀಸನ್ ಎಂಪಿಗಳು, ಮಿನಿಸ್ಟರ್ ಫ್ಯಾಕ್ಟರಿಗಳು ಇವ್ರ ಜೊತೆ ವ್ಯವಹಾರ ಏನು? ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಒಬ್ಬ ಮೆಂಬರ್ಗಳು ಮತ ಹಾಕಿ ನಿಮ್ಮ ಚುನಾವಣೆ ಆರಿಸಿ ಕೊಟ್ಟದ. ಈ ಮಿನಿಸ್ಟರ್ಗಳಿಗೆ, MLA-ಗಳಿಗೆ ಹಾಳು ಮಾಡ್ತಕ್ಕಂಥ, ಲಾಸ್ ಆಗಿರ್ತಕ್ಕಂಥ ಫ್ಯಾಕ್ಟರಿಗಳಿಗೆ ಯಾಕೆ ಸಾಲ ಕೊಡ್ತಾ ಇದ್ದೀರಿ? ಕೊಡ್ರಿ. ಆದ್ರೆ ಎಚ್ಚರಿಕೆ ಕೊಡ್ತೀನಿ, ನೀವು ಸಾಲ ಕೊಡೋದ್ರ ನಮ್ದೇನು ಅಭ್ಯಂತರ ಇಲ್ಲ. ಯಾವ ಮೆಂಬರ್ ರೆಫರೆನ್ಸ್ ನಾಗ ಬಂದಿರ್ತದ ಅದಕ್ಕೆ ನಿಮ್ಮ ಮನೆ ಆಸ್ತಿ ಪತ್ರ ಹಚ್ಚಬೇಕು. ನಾಳೆ ಲಾಕೌಟ್ ಮಾಡಿ ಹಾಳಾಗಿ ಟ್ರಿಬ್ಯುನಲ್ ಹೋಗಿ ಅಲ್ಲಿ ನುಕ್ಸಾನ್ ತೋರಿಸಿ 500 ಕೋಟಿ ಇದ್ದದ್ದು 300 ಕೋಟಿ ರೂಪಾಯಿ ಸಾಲವನ್ನ ಯಾವುದೇ ಒಂದೇ ಡಿಸಿಷನ್ ಬ್ಯಾಂಕ್ ಕೊಡ್ಲಿಕ್ಕೆ ಬರೋದಿಲ್ಲ. ಬ್ಯಾಂಕರ್ಸ್ ಗಳ ಮೀಟಿಂಗ್ ಆಗ್ಬೇಕು. 4-5 ಬ್ಯಾಂಕ್ಗಳ ಕೂಡಿ 300 ಕೋಟಿ ರೂಪಾಯಿ ಸಾಲ ಕೊಡ್ಲಿಕ್ಕೆ ಬರ್ತದ. ಅಷ್ಟು ತ್ಯಾಗ ಬಿಜಾಪುರದವ್ರು ಬರ್ತಾ ಇಲ್ಲ, ಬಾಗಲಕೋಟೆಯವರು ಬರ್ತಾ ಇಲ್ಲ, ಮಂಗಳೂರವ್ರು ಬಂದಿಲ್ಲ, ಧಾರವಾಡದವ್ರು ಬರ್ತಾ ಇಲ್ಲ. ನಾವು ಕೊಡಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೆ ಹಾಕ್ಬೇಕಾಗಿಲ್ಲ. ಇದು ಎಷ್ಟೊಂದು ನುಕ್ಸಾನ್ ಮಾಡ್ತಾ ಇದ್ದಾರೆ DCC ಬ್ಯಾಂಕ್ ಅಂತಂದ್ರೆ ಅಜೆಂಡಾಗಳು ಹೋದ್ ಸಾರಿ ಈ ಅಜೆಂಡಾದಲ್ಲಿ ಕ್ಯಾನ್ಸಲ್ ಮಾಡ್ಯಾರ. ಯಾವಂತ ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ 245.75 ಕೋಟಿ ರೂಪಾಯಿ ಸಾಲಕ್ಕಾಗಿ ಅರ್ಜಿ ಬಂದದ. ಅದ್ರೊಳಗೆ ಎಷ್ಟು ಲಾಸ್ ಅದಂದ್ರ 18,846 ಲಕ್ಷ ಕೋಟಿ ಲಾಸ್. ಇಂಥ ಫ್ಯಾಕ್ಟರಿಗಳಿಗೆ ಕೊಟ್ಟು ಇಡೀ ಸಂಪೂರ್ಣ DCC ಬ್ಯಾಂಕ್ ಅನ್ನು ಮುಳುಗಿಸಿ ರಾಜಕಾರಣ ಸಲುವಾಗಿ ಮಾಡಬೇಡಿ.
ನಾವು ನೀವು ಪರಮಲ್ಲ ವಿರೋಧವಲ್ಲ. ನಾನು ಎಲ್ಲಾ ಅಧ್ಯಕ್ಷರಿಗೆ ನೇಮಕ ಕೊಡ್ತೇನೆ, ಮೆಂಬರ್ಗಳಿಗೆ ಸಂಬಂಧ ಇಲ್ಲ. ಮತ್ತೆ ಯಾರೋ ಮೈಂಡ್ ಮಾತನಾಡ್ತಾರ ನಾವು ಡಿಸಿಸಿ ಬ್ಯಾಂಕ್ ನ ರಬ್ಬರ್ ಸ್ಟಾಂಪ್ ಆಗಿವಿ ಅಂತ ಹೇಳ್ತಾರೆ. ಮತ್ತೆ ರಬ್ಬರ್ ಸ್ಟಾಂಪ್ ಆಗಿರೋ ಅಲ್ಲೇ ಹಾಕೋದ್ರಿ ಬ್ಯಾಂಕ್ ರಾಜೀನಾಮೆ ಕೊಡ್ಬೇ ಇಲ್ಲ. ನಾವೆಲ್ಲ ಎಷ್ಟು ಸ್ವತಂತ್ರ ಇದೀವಿ, ಯಾರು ಬಿಡೋದಿಲ್ಲ, ಯಾವ ರಬ್ಬರ್ ಸ್ಟಾಂಪ್ ಇಲ್ಲ. ಇಡೀ ನಾಡಿನ ಅನ್ನದಾತರ ಪರವಾಗಿ ಮುಖ್ಯಮಂತ್ರಿಯನ್ನು ಸಹಿತ ನೇರವಾಗಿ ಕೇಳ್ತಕ್ಕಂಥ ತಾಕತ್ ರೈತರಿಗೆ ನಮ್ಮ ಜೊತೆ ಬರ್ರಿ. ಅದನ್ನ ಬಿಟ್ಟು ನೀವು ಬ್ಯಾಂಕ್ ಹಾಳು ಮಾಡಿ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟು ಜಿಲ್ಲೆಯನ್ನು ಹಾಳು ಮಾಡಬೇಡ್ರಿ. ಹಾಳು ಮಾಡಿದ್ದಾದ್ರೆ ಸನ್ಮಾನ್ಯ ಅಣ್ಣಾ ಸಾಹೇಬ್ ಜೊಲ್ಲೆ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಿದ್ದೀರಿ. ನಿಮ್ಗೆ ಎಚ್ಚರಿಕೆ ಕೊಡ್ತೀನಿ, ಒಂದ್ ಸಾರಿ ತಪ್ಪು ಮಾಡಿರಿ, ಎಚ್ಚರಿಕೆ ಕೊಟ್ಟಾಗ ಕ್ಷಮಾ ಕೇಳಿರಿ. ಮನೆ ಕೂಡ ಒಂದು ಪ್ರೆಸ್ ಮೀಟ್ ಮಾತನಾಡುವಾಗ ತಪ್ಪು ಮಾತಾಡಿರಿ. ಏನ್ ಮಾತಾಡಿರಿ ಅಂದ್ರೆ 8% ಗೌರ್ಮೆಂಟ್ ಕೊಡುತ್ತಲ್ಲ, ಇನ್ನೂ ಒಂದಿಷ್ಟು ಕಡಿಮೆ ಅದು ನುಕ್ಸಾನ ಆಗ್ಲಿಕ್ಕೆ ಇದು ಬೀರೇಶ್ವರ ಬ್ಯಾಂಕ್ ಅಲ್ಲ, ನಿಮ್ಮ ವೈಯಕ್ತಿಕ ಖಾಸಗಿ ಬ್ಯಾಂಕ್ ಅಲ್ಲ, ನಬಾರ್ಡ್ ಅಂಡರ್ದಾಗಿರ್ತಕ್ಕಂಥ ಅಪೆಕ್ಸ್ ಬ್ಯಾಂಕ್ ಅಂಡರ್ದಾಗಿರ್ತಕ್ಕಂಥ ಸರ್ಕಾರದ ಸ್ವಾಮ್ಯದಲ್ಲಿರ್ತಕ್ಕಂಥ ನಮ್ಮ ರೈತರ ಡಿಸಿಸಿ ಬ್ಯಾಂಕ್ ಇದು. ನೀವು ಯಾವುದೇ ರಾಜಕಾರಣ ಮಾಡ್ಕೊಂಡ್ರೆ ಅಭ್ಯಂತರ ಇಲ್ಲ, ಆದ್ರೆ ಡಿಸಿಸಿ ಬ್ಯಾಂಕ್ ಹಾಳು ಮಾಡ್ತಕ್ಕಂಥ ವಿಚಾರವನ್ನ ಮಾಡಬೇಡ್ರಿ. ಮತ್ತೆ ಇನ್ನೊಂದು ಎಲ್ಲಾ ತಾಲೂಕುಗಳು ಏನ್ ಸಮಸ್ಯೆ ಅದ ಅಂತಂದ್ರೆ ನಮ್ಗೆ ಹೇಳ್ತಾ ಇದ್ದಾರೆ, ಡೆಲಿಗೇಟ್ ಪೇಪರ್ ಯಾರು ಕೊಟ್ಟಿಲ್ಲ ಅವರಿಗೆ ಆ ಸೊಸೈಟಿ ಲೋನ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಎಲೆಕ್ಷನ್ ಮುಗಿತಲ್ಲ, ರಾಜಕಾರಣ ಮುಗಿತಲ್ಲ. ಡಾಕ್ಯುಮೆಂಟ್ರಿ ಯಾರು ಕರೆಕ್ಟ್ ಅದಾವ, ಯಾರು ಸರಿ ಅದಾವ, ಕಾಗದ ಪತ್ರಗಳು ಅವರೆಲ್ಲ ಲೋನ್ ಕೊಡ್ರಿ. ಇವತ್ತು 200 ಹುದ್ದೆಗಳನ್ನ ಕಾಯಂ ಮಾಡ್ಕೊಂಡು ನೇಮಕ ಮಾಡ್ಕೊಳ್ತಾ ಇದ್ದೀರಿ. ನೀವು 200 ಹುದ್ದೆಗಳನ್ನ ಯಾಕೆ ನೇಮಕ ಮಾಡ್ಕೊಳ್ತೀರಪ್ಪ? ಯಾಕೆ ಬ್ಯಾಂಕ್ ನುಕ್ಸಾನ ಮಾಡ್ತೀರಿ? ಮಾಡ್ಕೊರಿ. ಯಾವ ರೀತಿ ಮಾಡ್ಕೊರಿ ಅಂತಂದ್ರೆ ಉದಾಹರಣೆ ಕೊಡ್ತೀನಿ. 10ನೇ ತಾಲೂಕಿನೊಳಗೆ ನಿಮ್ಮ ಶಾಖೆಗಳ ಡಿಸಿಸಿ ಬ್ಯಾಂಕಿನ SDC ಅಪ್ಲಿಕೇಶನ್ ಮಾಡ್ಕೊಂಡು 90,000 1,50,000 ಯಾಕೆ ಪಗಾರ ಕೊಡ್ತೀರಿ? ಯಾಕೆ ಬ್ಯಾಂಕ್ ಹಾಳು ಮಾಡ್ತೀರಿ? ಎಷ್ಟೋ ವಿದ್ಯಾರ್ಥಿಗಳು ನಿರುದ್ಯೋಗಿಗಳದ. ಒಬ್ಬ ಡಿಗ್ರಿ ಮುಗಿಸಿರ್ತಕ್ಕಂಥ ಯುವಕರನ್ನ ತಗೊಳ್ರಿ, ಅವ್ನಿಗೆ 25,000 ರೂಪಾಯಿ ಪಗಾರ ಕೊಡ್ರಿ, ಜಾಮೀನು ತಗೊಳ್ರಿ, ಅದೇ ತಾಲೂಕಿನಾಗ ಕೆಲಸ ಮಾಡಕ್ ಅವಕಾಶ ಕೊಡ್ರಿ ಅವನಿಗೆ. ಯಾಕೆ 1.5 ಲಕ್ಷ ಕೊಟ್ಟು ಹಾಳು ಮಾಡ್ತೀರಿ ಬ್ಯಾಂಕ್? ಮತ್ತ ಆ ತಾಲೂಕಿನಾಗ ಅಥಣಿ ಮತ್ತು ರಾಯಬಾಗ್, ಕುರ್ಚಿ, ಕಾಗವಾಡ ಈ ಭಾಗದ ಎಲ್ಲ ವರ್ಕರ್ಸ್ ಗಳನ್ನ ಈ ಕಡೆ ಖಾನಾಪುರ, ಬೆಳಗಾವಿ ಹಾಕಿ ರಾಜಕಾರಣ ಮಾಡಕತ್ತೀರಿ. ಆಯಾ ತಾಲೂಕಿನೊಳಗೆ ಯಾರು ವರ್ಕರ್ಸ್ ಅದಾರ, ಯಾರು ಯುವಕರು ಕೆಲಸ ಮಾಡ್ತಾರ, ಅದೇ ತಾಲೂಕಿನೊಳಗೆ ಕೆಲಸ ಮಾಡುವಂಗಾಗ್ಬೇಕು. ಬೇಕಾದ್ರೆ ನೀವು ಕಮ್ಮಿ ಮಾಡ್ರಿ, 10 ಗಂಟೆ 5 ಗಂಟೆ ಕೆಲಸ ಮಾಡ್ಬೇಕು. ಆಯಾ ಭಾಗದೊಳಗ ಆಯಾ ಪ್ರದೇಶದೊಳಗೆ ಇರ್ತಕ್ಕಂಥ ಕಾರ್ಮಿಕರನ್ನ ಕೆಲಸಗಾರನ ಅದೇ ಬಿಡಿಸ್ಕೊಡ್ರಿ. ತಂದೆ ತಾಯಿ ಅದಾರ, ಕೃಷಿ ಕೆಲಸ ಮಾಡ್ತಾರ, ಅವ್ರಿಗೆ ಅಥಣಿಯಿಂದ ಇದ್ದಂತವ್ರನ್ನ ಖಾನಾಪುರಕ್ಕೆ ಹಾಕಿದ್ರಲ್ಲ, ಅವ್ರು ಬರೋದು ಯಾವಾಗ, ಕೆಲಸ ಮಾಡೋದು ಯಾವಾಗ? ಎಲ್ಲದಕ್ಕೂ ಎಚ್ಚರಿಕೆ ಕೊಡ್ತೀನಿ. ನೀವೇನ್ ಮಾಡ್ತಾ ಇದ್ದೀರಲ್ಲ, ನಾವ್ ಇಲ್ಲಿ ಮಠ ನೋಡ್ತಾ ಇದ್ದೀವಿ. ಯಾವ್ದೋ ಜಯಸಿಂಗ್ ಶೆಟ್ಟಿ, ಯಾವ್ದೋ ಇದು ಅವ್ರ ಇವರಂಗ ಅನ್ಎಜುಕೇಟೆಡ್ ಆಗಿ ನಾವು ಮಾತಾಡಂಗಿಲ್ಲ. ಎಲ್ಲ ಅಧ್ಯಯನದ ವರದಿ ಅದ. ಮತ್ ನೀವು ಏನೇನ್ ಖರ್ಚು ಹಾಕಿಲ್ಲ ಅದು ಕೂಡ ನಮ್ಮ ಹತ್ರ ಡಾಕ್ಯುಮೆಂಟ್ ಅದ. ಬರೀ ಬಾಯಿ ಮಾತುಗಳು ಮಾತನಾಡ್ತಾ ಇಲ್ಲ. ಒಂದ್ ಯಾವ್ದೋ ಕಾರ್ಯಕ್ರಮದೊಳಗೆ ಇಲ್ಲಿ ಬೆಳಗಾವಿ ವ್ಯಕ್ತಿಗೆ ಪೆಂಡಾಲ್ ಹಾಕಿ 5 ಲಕ್ಷ ಕೊಟ್ಟಾರ, ಅದ ಬೆಂಗಳೂರು 20 ಲಕ್ಷ ಕೊಟ್ಟಾರ. ಎಲ್ಲಿಂದ ಬರ್ತದೆ ಹಣ? ಯಾಕೆ ಖರ್ಚು ಮಾಡ್ತೀರಿ? ನೀವು ಬಂದ್ ಮಾತಾಡ್ತೀರಿ. ಇವತ್ತ ತಮಗೂ ಎಲ್ಲ ಮಾಹಿತಿ ಅದ, ಮಾಧ್ಯಮಗಳು ಜನರಿಗೆ ಮಾಹಿತಿ ಅದ. ಒಂದು ಡಿಸಿಸಿ ಬ್ಯಾಂಕಿನ ಹುದ್ದೆ ತುಂಬಿಕೋಬೇಕಾದ್ರೆ ಇಂತಿಷ್ಟು ರೊಕ್ಕ ಅಂತ ಜನ ಮಾತಾಡ್ತದ. ನೀವು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಎಲ್ಲಾ ಮೆಂಬರ್ಗಳಿಗೆ ನಾನು ಎಚ್ಚರಿಕೆ ಕೊಡ್ತೀನಿ. ನೀವು ನಿಜವಾಗ್ಲೂ ಪ್ರಾಮಾಣಿಕರಿಂದ ನಾನು ಹುಬ್ಬಳ್ಳಿ ಸಿದ್ದಾರೂಢ ಪ್ರಸಾದ್ ಬರ್ತೀನಿ ಮಾಧ್ಯಮದ ಮುಂದೆ, ಇಲ್ಲಿ ಮುಟ್ರಿ. ಯಾವುದೇ ರೈತಂದು 1 ರೂಪಾಯಿ ತಗೊಳ್ಳಾದ ನಾನು ಹುದ್ದೆ ನೇಮಕ ಮಾಡ್ಕೊತೀನಿ ಹೇಳಿ ನಿಮ್ಗೆ ಗೌರವ ಕೊಡ್ತೀವಿ ನಾವು. ಬರೀ ಅನ್ಯಾಯ. ಮಾಧ್ಯಮದೊಳಗೆ ಕೂತು ಡಿಸಿಸಿ ಬ್ಯಾಂಕ್ ಹಂಗದ ಹಿಂಗದ ನಾವು ಸುಧಾರಣೆ ಮಾಡ್ತೀವಿ. ಏನ್ ಹೇಳ್ತಾ ಇದ್ದೀರಿ? ನಿಮ್ಮ ರಾಜಕಾರಣ ಅವಶ್ಯಕತೆ ಇಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮಾತನಾಡೋ ಬಹಳ ಸೂಕ್ಷ್ಮತೆಯನ್ನು ಮಾತನಾಡಬೇಕು. ನಿಮ್ಮ ರಾಜಕಾರಣ, ನಿಮ್ಮ ಪಕ್ಷ, ನಿಮ್ಮ ಕ್ಷೇತ್ರ, ನಿಮ್ಮ ಜಾತಿ, ಧರ್ಮ ಯಾವುದೂ ನಮಗೆ ಸಂಬಂಧ ಇಲ್ಲ. ಆಗ ರಾಜ್ಯದ ರೈತರ ವಿಷಯಕ್ಕೆ ಬಂದಾಗ, ಬೆಳಗಾವಿ ಜಿಲ್ಲೆ ರೈತರ ವಿಷಯಕ್ಕೆ ಬಂದಾಗ ಇದು ಮುಂದಿನ ದಿನಮಾನಗಳು ಜನಾಂದೋಲನ ಆಗ್ತದ. ನಿಮ್ಮ ರಾಜಕಾರಣ ಡಿಸಿಸಿ ಬ್ಯಾಂಕಿನ ಶಾಖೆಗಳು ಬರೋದು ಬೇಡ. ನಿನ್ನೆ ಯೂನಿಯನ್ ದವರು ಮನವಿ ಕೊಟ್ಟಾರ. ನೀವು ಲಾಕೌಟ್ ಆಗಿರ್ತಕ್ಕಂಥ, ಹಾಳಾಗಿರ್ತಕ್ಕಂಥ, ನುಕ್ಸಾನ್ ಆಗಿರ್ತಕ್ಕಂಥ ಕಾರ್ಖಾನೆಗಳಿಗೆ ಏನಾದ್ರೂ ಲೋನ್ ಕೊಟ್ರಿ ಅಂತಂದ್ರ ನಾವು ಮನವಿಯನ್ನ ನಿಮ್ಮ ಮ್ಯಾಗ ದೂರನ್ನ ರಿಸರ್ವ್ ಬ್ಯಾಂಕ್ ಕೊಡ್ತೀನಿ ಅಂತ ನೀವು ಕೆಳಗಿನ ವರ್ಕರ್ಸ್ ಕೊಟ್ಟಾರ. ನೀವು ಎಷ್ಟು ದೋಷ ಹೊಂದದ ಆಡಳಿತ. ನಬಾರ್ಡ್ ಗೈಡ್ಲೈನ್ಸ್ ಅದ, ರೈತರಿಗೆ ಕೊಟ್ಟ ನುಕ್ಸಾನ್ ಆಗ್ತದ ಅಂತ ಹೇಳ್ತಾರ. ಈ 700 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಹಾಕೊಂಡ್ರಿ ಅಜೆಂಡಾದೊಳಗ. ಇದ 700 ಕೋಟಿನ ರೈತರಿಗೆ ಕೊಡಲ್ಲ. ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಟ್ರ್ಯಾಕ್ಟರ್ ತರಲಿಕ್ಕೆ, ನೀರಾವರಿ, ಬಾವಿ ಕಟ್ಟಲಿಕ್ಕೆ, ಬೋರ್ ಕಟ್ಟಲಿಕ್ಕೆ ಕೊಡ್ರಿ. ರೈತರು ಉದ್ಧಾರ ಆಗ್ಲಿ. ನಬಾರ್ಡ್ ಗೈಡ್ಲೈನ್ಸ್ ಪ್ರಕಾರ ಸರಿ ಸುಮಾರು 82,000 ರೂಪಾಯಿ ರೈತರಿಗೆ ಕೊಡಬಹುದು. ರೈತರು ಕೊಡ್ರಿ. ನಮ್ಮ ಡಿಸಿಸಿ ಬ್ಯಾಂಕ್ ನುಕ್ಸಾನ್ ಆದ್ರೂ ಸಹಿತ ನಮ್ಗೆ ಚಿಂತೆ ಇಲ್ಲ. ಇದು ಮಹಾತ್ಮರ ಕಟ್ಟಿದ ಬ್ಯಾಂಕ್ ತರ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಏನೈತಲ್ಲ
ಚೆನ್ನಮ್ಮತ್ತು ರಾಯಣ್ಣನ ಒಂದು ಗಟ್ಟಿ ತಂದಗಳಿರತಕ್ಕಂಥ ನಾಣ್ಯಗಳು ನೀವೆಲ್ಲ ಅಧಿಕಾರ ಮಾಡಕತ್ತೀರಿ, ನಮ್ದು ಯಾವುದೂ ವಿರೋಧ ಇಲ್ಲ. 82,000 ರೂಪಾಯಿಗಳಲ್ಲ ನಬಾರ್ಡಿ ಗೈಡೆನ್ಸ್ ಪ್ರಕಾರ ನಾವು ಲೋನ್ ಕೊಡಬೇಕು ಪ್ರತಿಯೊಬ್ಬ ರೈತರಿಗೆ. ಯಾವ್ಯಾವ ವ್ಯಕ್ತಿಗಳು ಕೆಲಸ ಮಾಡ್ತಿದ್ರೆ ಆಯಾ ತಾಲೂಕಿನ ಅದೇ ಕೆಲಸ ಮಾಡುವಂಗಾಗಬೇಕು. ನಿಮ್ಮ ರಾಜಕಾರಣ ಹೊರಗಿಡಬೇಕು. ಯಾವ್ದಾದ್ರು ಫ್ಯಾಕ್ಟರಿಗೆ ನೀವೇನಾದ್ರೂ ಅಜೆಂಡಾದಾಗ ಪಾಸ್ ಮಾಡಿ ಸಹಿ ಮಾಡಿಕೊಂಡು ಲೋನ್ ಕೊಟ್ರಿ ಅಂತಂದ್ರ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚುನಪ್ಪ ಪೂಜಾರಿ ಅವರ ನೇತೃತ್ವದೊಳಗ ಇಡೀ ಬೆಳಗಾವಿ ಜಿಲ್ಲೆಯ 31 ಜಿಲ್ಲೆಯ ರೈತರನ್ನ ಕರ್ಕೊಂಡು ಜನಾಂದೋಲನ ಮಾಡಿಕೊಂಡು ಡಿಸಿಸಿ ಬ್ಯಾಂಕಿಗೆ ಚಾವಿ ಹಾಕಿ ಮತ್ತು ಆ ಬ್ಯಾಂಕಿನ ಅಧ್ಯಕ್ಷರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ ನಾನು. ಅವ್ರ ಮನೆಗೆ ಚಾವಿ ಹಾಕಿ ಹಣವನ್ನು ವಸೂಲಿ ಮಾಡ್ಬೇಕಾಗ್ತದ. ಇದರಲ್ಲಿ ನಮ್ದು ಏನೂ ಸ್ವಾರ್ಥ ಇಲ್ಲ. ನೀವು ಲೋನ್ ಕೊಡುವಾಗ 100 ಸಾರಿ ವಿಚಾರ ಮಾಡ್ರಿ. ಹಾಳಾಗಿರ್ತಕ್ಕಂಥ ಫ್ಯಾಕ್ಟರಿಗೆ ಯಾಕೆ ಕೊಡ್ತೀರಪ್ಪ? ಸಂಜಯ್ ಪಾಟೀಲ್ ಅಂತಕ್ಕಂಥ ಮಾಜಿ ಶಾಸಕರು 6 ಎಕರೆ ಭೂಮಿ ಅದ, ಅಲ್ಲಿ ಏನು ಕಾಗದ ಪತ್ರ ಏನೋ ಪೂಜೆ ಇಲ್ಲ. 123 ಕೋಟಿ ರೂಪಾಯಿ ಕೇಳ್ತಾರ, 290 ಕೋಟಿ ರೂಪಾಯಿ ಕೇಳ್ತಾರ, 300 ಕೋಟಿ ರೂಪಾಯಿ ಕೇಳ್ತಾರ. ಇನ್ನು ಬಹಳಷ್ಟು ಅಜೆಂಡಾಗಳ ಚರ್ಚೆಗಳು ತಂದಿಲ್ಲ, ತೊಂದರೆ ಆಗ್ತದ ಅಂತೇಳಿ. ನೀನ್ ಎಷ್ಟೋ ಜನ ಮೆಂಬರ್ಗಳ ಮೀಟಿಂಗ್ ಅಟೆಂಡ್ ಆಗಿಲ್ಲ ಸುದ್ದಿ ಬಂದದ, ಪೂರ್ಣ ಮಾಹಿತಿ ಇಲ್ಲ. ನಾನು ಕೊನೆಯದಾಗಿ ಎಚ್ಚರಿಕೆ ಕೊಡ್ತೀನಿ, ಡಿಸಿಸಿ ಬ್ಯಾಂಕಿನ ಲೋನ್ ಕೊಡುವಾಗ ಇಡೀ ಜಿಲ್ಲೆಯ ರಾಜ್ಯದ ಜನತೆಯ ವಿಶ್ವಾಸವನ್ನು ತಗೊಂಡು ಮಾತನಾಡಬೇಕು. ಇದು ಬೇರೇಶ್ವರ ಬ್ಯಾಂಕ್ ಅಲ್ಲಿ 2 ಸಾರಿ ಹೇಳಿ ನಾನು. ಮುಂದಿನ ದಿನಮಾನದೊಳಗ ಬೇರೆ ರೀತಿ ಹೋರಾಟ ಆಗ್ತದೆ, ಅದನ್ನ ಆಸ್ಪದ ಕೊಡಬೇಡ್ರಿ. ನಾನು ವಿನಂತಿ ಮಾಡ್ಕೊಳ್ತೀನಿ, ರಾಜಕಾರಣ ಹೊರಗಡೆ ಇಟ್ಕೊಳ್ರಿ. ಬ್ಯಾಂಕ್ ಹೆಂಗೆ ನಡ್ಸಕ್ ಸಾಧ್ಯ ಇದೆ? ಈಗ ಕೈಗಾರಿಕೆಗಳಿಗೆ ಸಾಲ ಕೊಡದೇ ಇದ್ರೆ ಬ್ಯಾಂಕ್ ಲಾಭದಾಗ ಬರೋದೇನು ಅಥವಾ ಏನು ಅವ್ರು ಮುಚ್ಕೊಂಡು ಹೋಗ್ಬೇಕು? ನಿಮ್ ಪ್ರಕಾರ ಏನ್ ಮಾಡ್ಬೇಕು ಅವರು? ಸರ್, ಕೈಗಾರಿಕೆಗಳ ಎಲ್ಲಾ ಫ್ಯಾಕ್ಟರಿ ಕೊಡ್ರಿ, ಅದ ರಿಕವರಿ ಮಾಡ್ತಕ್ಕಂಥ ರಿಕವರಿ ಯಾವ ಬಾಕಿ ಉಳಿದಿದೆ ನಿಮ್ ಪ್ರಕಾರ? ಹೇಳಿ ಸಾಕಷ್ಟು ಬಾಕಿಗಳು ಹೇಳ್ರಿ, ಅದನ್ನ ಹೇಳಿ ಎಷ್ಟೆಷ್ಟು ಕೋಟಿ ಬಾಕಿ ಉಳಿದಿದೆ ಅದ್ರ ಬಗ್ಗೆ ಮಾತಾಡ್ರಿ. ಕರೆ ರೀತಿ ಲೋನ್ ಕೊಡಬೇಡಿ ಅಂತ ಹೇಳಿಕ್ಕೆ ಪಾಪ ಬ್ಯಾಂಕ್ ತಕೊಂಡ್ ಕೂತಿದ್ದ ಅದ್ರ ಉದ್ದೇಶ ಏನಿರುತ್ತೆ? ಲೋನ್ ಕೊಡ್ಲಿಕ್ಕೆ. ಲೋನ್ ಕೊಡ್ಲಿಕ್ಕೆ ನಮ್ದು ಇರೋದಿಲ್ಲ, ಆ ಲೋನ್ ರಿಕವರಿ ಆಗ್ಬೇಕಲ್ಲ. ಅಲ್ಲ, ರಿಕವರಿ ಅವ್ರು ತೋರಿಸಿದ್ದು ನಾವು ಮಾಡಿ ಪ್ರೆಸ್ ಮೀಟ್ದೊಳಗೆ ಇದೆ. ಈ ಪ್ರಶ್ನೆ ಏನಿದೆ, ನಾವು ಇದೇ ಪ್ರಶ್ನೆಯನ್ನ ಅವ್ರಿಗೆ ಕೇಳಿದಂತ ಸಂದರ್ಭದಲ್ಲಿ ಯಾವ್ದು ಬಾಕಿ ಉಳಿದಿದೆ ಎಲ್ಲಾನು ರಿಕವರಿ ಆಗ್ತಾ ಇದೆ, 13 ಕಾರ್ಖಾನೆಗಳು ವಾಪಸ್ ಕೊಟ್ಟಿದ್ದಾರೆ. ಒಂದೊಂದು ಕಾರ್ಖಾನೆಗೆ 300 ಕೋಟಿ ರೂಪಾಯಿಗಳನ್ನು ಕೊಟ್ಟು LCLB ಹೋಗಿ ಲಾಸ್ ಆಗ್ಯದ ಅಂತ ಹೇಳಿ ಅದನ್ನ ಮೈಮೇಲೆ ಹಾಕೊಂಡು ಬ್ಯಾಂಕಿಗೆ ನುಕ್ಸಾನ ಮಾಡ್ತಾರ. ವೈಯಕ್ತಿಕ ಲಾಸ್ ಇಲ್ಲ. ನಾನ್ ಹೇಳ್ತಾ ಇರೋದು, ನೀವು 100 ಫ್ಯಾಕ್ಟರಿಗಳಿಗೆ ಕೊಡ್ರಿ, ಸಂಸ್ಥೆಗಳಿಗೆ ಕೊಡ್ರಿ, ವಾಣಿಜ್ಯ ಪರ್ಪಸ್ ಕೊಡ್ರಿ, ನಾವು ಬೇಡದಾಗಿಲ್ಲ. ಈಗ ಜೆಸಿಂಗ್ ಸೆಂಟರ್ ಮಾಡಿ ಹೇಳಿದ್ರು ರಿಕವರಿ ಆಗ್ಯದ, ರಿನ್ಯೂವಲ್ ಲೋನ್ ಅಂತ ಹಾಕ್ತಿರೋದು ಹಾಕಿ ನಮ್ದು ಅಭ್ಯಂತರಿಲ್ಲ. ಆದ್ರ ಲೋನ್ ಕೊಟ್ಟದ್ದು ವಾಪಸ್ ಬರದೇ ಇದ್ರೆ ಹೆಂಗಾಗ್ತದೆ ಸರ್? ಸತ್ಯಾಂಶಗಳನ್ನು ಅಲ್ಲ, ಈಗ ನಿಮ್ಮ ಈಗ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀರಿ. ಈಗ ಯಾವ್ದಾದ್ರು ಬಾಕಿ ಉಳಿದಿದ್ದು ಅದು ಏನಾದ್ರೂ ಉಳಿದಿದೆಯಾ ಅಥವಾ ಎಷ್ಟು ಕೋಟಿ ಉಳಿದಿದೆ? ಯಾವ ಕಾರ್ಖಾನೆಗಳು ಡಿಸಿಸಿ ಬ್ಯಾಂಕ್ ಅದೇನಾದ್ರೂ ಸೌಭಾಗ್ಯಲಕ್ಷ್ಮಿ ಅಂತ ಒಂದು ಕಾರ್ಖಾನೆ ಶ್ರೀ ಆನಂದ ಲೈಫ್ ಸೈನ್ಸ್ ಲಿಮಿಟೆಡ್ ಮಣಗ ಬೆಳಗಾವಿ ಇಲ್ಲ, ಇದಕ್ಕೆ ಏನ್ ಮಾಡ್ಯಾರ? ಡಿಸಿಸಿ ಬ್ಯಾಂಕ್ ಇಂದ 2016 15 ಕೋಟಿ ಕೊಟ್ಟಾರ, 2017 15 ಕೋಟಿ ಕೊಟ್ಟಾರ, 2018 5 ಕೋಟಿ ಕೊಟ್ಟಾರ, 19 2 ಕೋಟಿ ಕೊಟ್ಟಾರ, 21 90 ಲಕ್ಷ ಕೊಟ್ಟಾರ. ಟೋಟಲ್ 38.40 ಕೋಟಿ ಕೊಟ್ಟಾರ. ಏನ್ ಕಾರ್ಖಾನೆ ಏನು ಏನ್ ಡೂಪ್ಲಿಕೇಟ್ ಐತೆ? ಅಸ್ತಿತ್ವದಾಗ ಐತೆ ನೋಡ್ರಿ ಅದು. ಇಲ್ಲ, ಶ್ರೀ ಆನಂದ ಲೈಫ್ ಸೈನ್ಸ್ ಲಿಮಿಟೆಡ್ ಮಣಗ ಬೆಳಗಾವಿ ಇದು ಕೊಟ್ಟಾರ. ಏನ್ ಕಂಪ್ನಿ ಅದ? ಏನ್ ಕಂಪ್ನಿ? ಈ ತರ ಕಂಪ್ನಿ ಅಂತ ಅವರೇ ಕೊಟ್ಟಿದ್ದು. ಪ್ರೊಡಕ್ಷನ್ ಪ್ರಾಡಕ್ಟ್ ಮಾಡ್ತಾರ ಅಂತಿವ್ರು. ಅದೇ ಈಗ ಅಲ್ಲಿಂದ ₹1 ರಿಕವರಿ ಆಗಿಲ್ಲ, ಅಲ್ಲಿಂದ ₹1 ರಿಕವರಿ ಆಗಿಲ್ಲ. ಈಗ 96 ಕೋಟಿ ರೂಪಾಯಿಗಳನ್ನ ನುಕ್ಸಾನಗಳನ್ನು ತುಂಬಿಕೊಳ್ತಾ ಇದಾವೆ ಬ್ಯಾಂಕ್. ಏನು ಎಲ್ಲ ಡಿಸಿಸಿ ಬ್ಯಾಂಕ್ ಏನಂದ್ರೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ 23 ಕೋಟಿ ನುಕ್ಸಾನ ತುಂಬಿಕೊಳ್ತಾ ಇದೆ. ಮತ್ತೆ ದಕ್ಷಿಣ ಕನ್ನಡ ಡಿಸಿಸಿ ಬ್ಯಾಂಕ್ 43 ಕೋಟಿ, ಅದು ರೈತರ ಬ್ಯಾಂಕ್ ಆಯ್ತಾ.